ಸಂತೈಸು ಬೇಗ. ಮಂದಿರಕ್ಕೆ ನಿನ್ನ ಬಂದಿಹೆ ದೇವ, ಪೂಜಿಸ ನಿನ್ನ ಪಾವನ ಮಹಿಮಾ. ಮಂದಿರಕ್ಕೆ ನಿನ್ನ ಬಂದಿಹೆ ದೇವ, ಪೂಜಿಸ ನಿನ್ನ ಪಾವನ ಮಹಿಮಾ. ಇಂದಿನ ಈ ಬಲಿ ಪೂಜೆಯನ್ನು ಮೃತ ಹೊಂದಿದ ಡಿ ಡೇವಿಡ್ ಇವರ ಆತ್ಮಶಾಂತಿಗಾಗಿ ಫ್ರಾನ್ಸಿಸ್ ಜಯಕಾಂತ್ ಇವರು ಅರ್ಪಿಸುತ್ತಾರೆ. ಕೃತಜ್ಞತೆಯಾಗಿ ಜೇಮ್ಸ್ ಮತ್ತು ಸುಮಾ, ಕೃತಜ್ಞತೆಯಾಗಿ ಯೋನ್ನ ಪುಷ್ಪ ಮತ್ತು ಟೆರೆನ್ಸ್, ಕೃತಜ್ಞತೆಯಾಗಿ ಅನನ್ಯ 9ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ನಿರ್ಮಲ್ ಅಶೋಕ್ ಅರ್ಪಿಸುತ್ತಾರೆ. 6ನೇ ಪುಣ್ಯಸ್ಮರಣೆಯನ್ನು ಮಾಡುತ್ತಿರುವ ಆತ್ಮಶಾಂತಿ ಡೇವಿಡ್ ರಾಜನ್ ಇವರ ಆತ್ಮಶಾಂತಿಗಾಗಿ ಮೌಲಿ ಡೇವಿಡ್ ರಾಜ್ ಮತ್ತು ಶೈನಿ ಸತೀಶ್ ಇವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ಜೇಕಬ್ ಇವರ ಆತ್ಮಶಾಂತಿಗಾಗಿ ಎಬ್ರಾಮ್ ಜೇಕಬ್ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಮೊದಲನೆಯ ಪುಣ್ಯಸ್ಮರಣೆಯನ್ನು ಮಾಡುತ್ತಿರುವ ಸಿಸ್ಟರ್ ಅಸುಂತ ಇವರ ಆತ್ಮಶಾಂತಿಗಾಗಿ ಜಾನ್ ಬಾಸ್ಕೋ ಮತ್ತು ಸಗಾಯ್ ಮೇರಿ ಇವರು ಅರ್ಪಿಸುತ್ತಾರೆ. ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ ಮರಿಯ ಕ್ರಿಸ್ಟೀನಾ ಇವರ ಒಳ್ಳೆಯ ಆರೋಗ್ಯಕ್ಕಾಗಿ ಮರಿಯ ಕ್ರಿಸ್ಟಿನಾ ಇವರು ಅರ್ಪಿಸುತ್ತಾರೆ. ಯೇಸುವಿನ ದಿವ್ಯಹೃದಯಕ್ಕೆ ಕೃತಜ್ಞತೆಯಾಗಿ ಮಾತೆ ಮರಿಯಮ್ಮನವರಿಗೆ ಅರ್ಪಿಸಲಾಗುತ್ತದೆ. ಮರಿಯಪ್ಪನವರ ಆತ್ಮಶಾಂತಿಗಾಗಿ ಶುದ್ಧೀಕರಣ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳಿಗಾಗಿ ಶ್ರೀಮತಿ ವೆರೋನಿಕಾ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಜಯಮೇರಿಯವರ ಆತ್ಮಶಾಂತಿಗಾಗಿ ಹೆಲನ್ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ಎನ್ ಜೋಸೆಫ್ ಮತ್ತು ಅಗಸ್ಟೀನಮ್ಮ ಇವರ ಆತ್ಮಶಾಂತಿಗಾಗಿ ಕಾಣಿಕ ಮೇರಿ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ಎ ಗೇಬ್ರಿಯಲ್, ಟಿ ಫಿಲೋಮಿನಾ, ನಿರ್ಮಲ, ಅಲ್ಫೋನ್ಸ್, ಕಾಣಿಕೆ ಸ್ವಾಮಿ ಇವರ ಆತ್ಮಶಾಂತಿಗಾಗಿ ಕುಟುಂಬದ ಸದಸ್ಯರು. ಮೃತ ಹೊಂದಿದ ಜಿ ಟಿ ಜೋಸೆಫ್ ಇವರ ಆತ್ಮಶಾಂತಿಗಾಗಿ ಅಸುಂತ ಇವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ವಿಕ್ಟೋರಿಯವರ ಆತ್ಮಶಾಂತಿಗಾಗಿ ಜ್ಯೋತಿ ಬೆನೆಡಿಕ್ಟ್ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ಸುನೀಲ್ ಆಂಥೋನಿ ರಾಜ್ ಇವರ ಆತ್ಮಶಾಂತಿಗಾಗಿ ಅಂಬ್ರೋಸ್ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಪೀತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಸಂತ ಐರೇನಿಯಸ್ ಧರ್ಮಾಧ್ಯಕ್ಷರು ಮತ್ತು ರಕ್ತ ಸಾಕ್ಷಿಗಳು ಇವರ ಹಬ್ಬವನ್ನು ಆಚರಿಸುತ್ತೇವೆ. ಇವರು ಬಾಳಿದಂತಹ ಕಾಲದಲ್ಲಿ ಹಲವಾರು ವ್ಯಕ್ತಿಯು ತನ್ನದೇ ಆದ ಬೋಧನೆಯನ್ನು ಮಾಡುತ್ತಾ ಕ್ರೈಸ್ತ ಧರ್ಮದ ವಿರುದ್ಧವಾದ ಬೋಧನೆಗಳನ್ನು ಮಾಡುವಾಗ ಇವರು ಅವರ ವಿರುದ್ಧ ನಿಲ್ಲುತ್ತಾರೆ. ಕ್ರೈಸ್ತ ಧರ್ಮದ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ ಅವರಿಗಿರುವ ತಪ್ಪು ಭಾವನೆಗಳನ್ನು ಎದುರಿಸಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜ್ಞಾನ ವಿವೇಕವನ್ನು ಪಡೆಯುವಂತೆ ಇವರು ಮಾಡುತ್ತಾರೆ. ಎಲ್ಲಿ ಧರ್ಮಸಭೆಗೆ ಅನ್ಯಾಯವಾಗುತ್ತದೆ, ಎಲ್ಲಿ ಧರ್ಮಸಭೆಯ ಬೋಧನೆಗೆ ವಿರುದ್ಧವಾಗಿ ಜನರು ಹೋರಾಡುತ್ತಿದ್ದಾರೆ, ಅಂಥವರ ಮಧ್ಯೆ ನಿಂತು ಇವರು ಧರ್ಮಸಭೆಯನ್ನು ವಿಶೇಷವಾದ ರೀತಿಯಲ್ಲಿ ಎಲ್ಲ ತಪ್ಪು ಬೋಧನೆಗಳಿಂದಲೂ ಎಲ್ಲ ತಪ್ಪು ಭಾವನೆಗಳಿಂದಲೂ ಅದನ್ನು ನೀಗಿಸುತ್ತಾರೆ. ಕೊನೆಯದಾಗಿ ಅದೇ ಧರ್ಮಸಭೆಗಾಗಿ ತನ್ನ ಪ್ರಾಣವನ್ನೇ ನೀಡುತ್ತಾರೆ. ನನ್ನನ್ನೇ ಸಂಪೂರ್ಣವಾಗಿ ಯೇಸು ಕ್ರಿಸ್ತರಿಗೆ ಅರ್ಪಿಸುವಾಗ ನಾನು ಒಬ್ಬ ರೊಟ್ಟಿಯಾಗುತ್ತೇನೆ. ನನ್ನನ್ನು ಆ ಗೋಧಿಯನ್ನಾಗಿ ಮಾಡಿ ಅದನ್ನು ರುಬ್ಬುವಾಗ ಆ ರುಬ್ಬಿದ ಬಂದ ಹಿಟ್ಟಿನ ಹಾಗೆ ಆ ಹಿಟ್ಟಿನಿಂದ ಯಾವ ರೀತಿಯಲ್ಲಿ ರೊಟ್ಟಿಯನ್ನು ಮಾಡುತ್ತೇವೆ ಅದೇ ರೀತಿಯಲ್ಲಿ ನನ್ನನ್ನು ರೊಟ್ಟಿಯನ್ನಾಗಿ ಮಾಡಲಿ, ಅದು ಯೇಸು ಕ್ರಿಸ್ತರಿಗೆ ಅರ್ಪಿತವಾಗಲಿ ಎಂಬ ಮನೋಭಾವದಿಂದ ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿ ಯೇಸು ಕ್ರಿಸ್ತರಿಗಾಗಿಯೂ ಆ ಧರ್ಮಸಭೆಗಾಗಿಯೂ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾರೆ. ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುವಾಗ ನಾವೆಲ್ಲರೂ ಪ್ರಶ್ನಿಸಬೇಕಾದಂಥದ್ದು, ನಾವು ಯೇಸು ಕ್ರಿಸ್ತರ ಅನುಯಾಯಿಗಳೇ? ಯೇಸು ಕ್ರಿಸ್ತರ ಅನುಯಾಯಿಗಳು ಅನ್ನುವಾಗ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರಿಗಾಗಿ ಹೋರಾಡುತ್ತೇವೆ, ಧರ್ಮಸಭೆಗಾಗಿ ಹೋರಾಡುತ್ತೇವೆ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. ಇಂದಿನ ಬಲಿ ಪೂಜೆಯಲ್ಲಿ
ಪವಿತ್ರ ಆತ್ಮರಿಂದ ವರಪ್ರಸಾದವನ್ನು ಬೇಡಿಕೊಳ್ಳೋಣ. ಆ ಪವಿತ್ರ ಆತ್ಮರ ವರಪ್ರಸಾದದಿಂದ ಯೇಸು ಕ್ರಿಸ್ತರ ಬೋಧನೆಗಾಗಿ ಹೋರಾಡಿ ಧರ್ಮಸಭೆಯ ಬೋಧನೆಗಾಗಿ ನಿಲ್ಲುವಂತೆ ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಧರ್ಮಾಧ್ಯಕ್ಷ ಸಂತ ಇರೇನಿಯಸ್ ಇವರನ್ನು ಧರ್ಮಸಭೆಯ ಶಾಂತಿಯನ್ನು ಹಾಗೂ ನೈಜ ಬೋಧನೆಯನ್ನು ದೃಢಪಡಿಸಲು ಕರೆದಿದ್ದೀರಿ. ಅವರ ಭಿನ್ನಗಳಿಂದ ನಾವು ವಿಶ್ವಾಸದಲ್ಲೂ ಪ್ರೀತಿಯಲ್ಲೂ ನವೀಕೃತರಾಗಿ ಐಕ್ಯತೆಯನ್ನು ಸಮಗ್ರತೆಯನ್ನು ಬೆಳೆಸುವುದರಲ್ಲಿ ಸದಾ ನಿರತರಾಗಿರುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ಇಂದಿನ ವಾಚನ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮ್ ಕಾಣಿಸುತ್ತಿದ್ದ ಒಂದು ಸ್ಥಳಕ್ಕೆ ಬಂದರು. ಅವರನ್ನು ಸಾಗೋ ಕಳುಹಿಸಿದ ಅಬ್ರಹಾಮನು ಅವರ ಜೊತೆಯಲ್ಲೇ ಅಲ್ಲಿಗೆ ಬಂದನು. ಆಗ ಸರ್ವೇಶ್ವರ ತಮ್ಮೊಳಗೆ ಇಂತೆಂದುಕೊಂಡರು, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಂದ ಮರೆಮಾಡುವುದು ಸರಿಯಲ್ಲ. ಅವನಿಂದ ಮಹಾಬಲಿಷ್ಠವಾದ ರಾಷ್ಟ್ರವೊಂದು ಹುಟ್ಟಬೇಕಾಗಿದೆ. ಅವನ ಮುಖಾಂತರ ಜಗದ ಎಲ್ಲ ರಾಷ್ಟ್ರಗಳಿಗೆ ನನ್ನ ಆಶೀರ್ವಾದ ದೊರಕಬೇಕಾಗಿದೆ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಯನ್ನು ಪಾಲಿಸುತ್ತಾ ಸರ್ವೇಶ್ವರ ಸ್ವಾಮಿಯ ಮಾರ್ಗದಲ್ಲೇ ನಡೆಯಬೇಕು. ಹಾಗೆ ಮಾಡಿದರೆ ವಾಗ್ದಾನ ಮಾಡಿದುದನ್ನೆಲ್ಲ ಈಡೇರಿಸುವರು ಎಂದು ಬೋಧಿಸರೆಂದೇ ನಾನು ಅವರನ್ನು ಆರಿಸಿಕೊಂಡಿದ್ದೇನೆ. ಇದಲ್ಲದೆ ಸರ್ವೇಶ್ವರ ಸೊದೋಮ್ ಗೋಮರಗಳ ವಿರುದ್ಧ ಎಷ್ಟೋ ಘನತರವಾದ ದೂರುಗಳು ನನಗೆ ಬಂದಿವೆ. ಆ ಊರಿನವರು ಮೇಲೆ ಹೊರಿಸಲಾಗಿರುವ ಪಾಪಕೃತ್ಯವೂ ಘೋರವಾದದ್ದು. ನನಗೆ ಮುಟ್ಟಿರುವ ದೂರುಗಳಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಎಂದುಕೊಂಡರು.
ಆಗ ಇಬ್ಬರು ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯ ಸಂಗಡವೇ ಉಳಿದುಕೊಂಡನು. ಅವನು ಅವರ ಹತ್ತಿರಕ್ಕೆ ಬಂದು, ನೀವು ದುರ್ಜನರ ಸಂಗಡ ಸಜ್ಜನರನ್ನು ನಾಶ ಮಾಡುವಿರೋ? ಒಂದು ವೇಳೆ ಆ ಊರೊಳಗೆ 50 ಮಂದಿ ಸಜ್ಜನರಿದ್ದಾರು, ಅದರಲ್ಲಿ 50 ಮಂದಿ ಸಜ್ಜನರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿರೋ? ಹೀಗೆ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ಸಜ್ಜನರನ್ನು ಸಂಹರಿಸುವುದು ನಿಮ್ಮಿಂದ ಎಂದಿಗೂ ಆಗಬಾರದು. ಇಡೀ ಜಗತ್ತಿನ ನ್ಯಾಯಾಧಿಪತಿ ಸರಿಯಾಗಿ ನ್ಯಾಯ ತೀರಿಸಬೇಕಲ್ಲವೇ ಎಂದನು. ಅದಕ್ಕೆ ಸರ್ವೇಶ್ವರ, ಸೊದೋಮಿನಲ್ಲಿರುವ 50 ಮಂದಿ ಸಜ್ಜನರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುತ್ತೇನೆ ಎಂದರು. ಆಗ ಅಬ್ರಹಾಮನು, ನಾನಂತೋ ಮಣ್ಣು ಬೂದಿ, ಆದರೂ ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ಸಜ್ಜನರಿಗೆ 5 ಮಂದಿ ಕಡಿಮೆಯಾಗಿದ್ದರೂ 5 ಮಂದಿ ಕಡಿಮೆಯಾದುದಕ್ಕೆ ಪಟ್ಟಣವನ್ನೆಲ್ಲ ನಾಶ ಮಾಡುವಿರೋ ಎಂದು ಕೇಳಲು ಸರ್ವೇಶ್ವರ, ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು ಇನ್ನೂ ಮುಂದುವರೆದು, ಒಂದು ವೇಳೆ ಅಲ್ಲಿ 40 ಮಂದಿ ಸಿಕ್ಕಾರು ಎನ್ನಲು 40 ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು, ಸ್ವಾಮಿ, ಕೋಪ ಮಾಡಬೇಡಿ, ಇನ್ನೂ ಮಾತನಾಡುತ್ತೇನೆ. ಒಂದು ವೇಳೆ 30 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ, ಅಲ್ಲಿ 30 ಮಂದಿ ಸಿಕ್ಕಿದರೂ ಅದನ್ನು ನಾಶ ಮಾಡುವುದಿಲ್ಲ ಎಂದರು. ಅವನು, ಸ್ವಾಮಿಯ ಸಂಗಡ ಮಾತನಾಡಲು ನಾನು ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 20 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ, 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುತ್ತೇನೆ, ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು, ಸ್ವಾಮಿ, ಸಿಟ್ಟುಗೊಳ್ಳಬೇಡಿ, ಇನ್ನು ಒಂದೇ ಒಂದು ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕರು ಎನ್ನಲು ಸರ್ವೇಶ್ವರ, 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುತ್ತೇನೆ, ನಾಶ ಮಾಡುವುದಿಲ್ಲ ಎಂದರು. ಅನಂತರ ಅಬ್ರಹಾಮನೊಡನೆ ಮಾತನಾಡುವುದನ್ನು ಮುಗಿಸಿ ಸರ್ವೇಶ್ವರ ಸ್ವಾಮಿ ಹೊರಟು ಹೋದರು. ಅಬ್ರಹಾಮನು ಮನೆಗೆ ಹಿಂದಿರುಗಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನನು. ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳಲ್ಲೊಂದನ್ನು. ಶ್ಲೋಕ. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು, ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನ್ನು. ಶ್ಲೋಕ. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಶ್ಲೋಕ. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು, ಕೃಪಾಪೂರ್ಣನು, ಪ್ರೀತಿಮಯನು.
Alleluia, 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 Alleluia. ಜಗಕ್ಕೆಲ್ಲ ಸಾರೋಣ ಕ್ರಿಸ್ತನ ಪ್ರೀತಿಯ ಸುವಾರ್ತೆ ಸಾರೋಣ ಆತನ ಮಹಿಮೆಗಾಗಿ, ಆತನ ಮಹಿಮೆಗಾಗಿ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ದೊಡ್ಡ ಜನಸಮೂಹ ಮತ್ತು ಸುತ್ತಲೂ ನಿಂತಿರುವುದನ್ನು ಯೇಸು ನೋಡಿದರು. ಸರೋವರದ ಆಚೆ ದಡಕ್ಕೆ ಹೋಗಲು ತಮ್ಮ ಶಿಷ್ಯರಿಗೆ ಅಪ್ಪಣೆ ಮಾಡಿದರು. ಆಗ ಒಬ್ಬ ಧರ್ಮಶಾಸ್ತ್ರಿ ಬಂದು, ಗುರುವೇ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆ ಎಂದನು. ಅದಕ್ಕೆ ಯೇಸು, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳ ಇಲ್ಲ ಎಂದರು. ಶಿಷ್ಯರಲ್ಲಿ ಮತ್ತೊಬ್ಬನು ಮುಂದೆ ಬಂದು, ಪ್ರಭು, ಮೊದಲು ನನ್ನ ತಂದೆಯ ಉತ್ತರಾಕ್ರಿಯೆಗಳನ್ನು ಮುಗಿಸಲು ಸಮಯ ಕೊಡಿ ಎಂದು ಕೇಳಿದನು. ಅವನಿಗೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನು ನನ್ನನ್ನು ಹಿಂಬಾಲಿಸು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಶಿಷ್ಯನೊಬ್ಬನು ತನ್ನ ಗುರುವಿನ ಬಳಿ ಹೋಗಿ, ಗುರುಗಳೇ, ನಾನು ಇಷ್ಟು ವರ್ಷ ನಿಮ್ಮೊಂದಿಗಿದ್ದೇನೆ, ಎಲ್ಲ ಅಭ್ಯಾಸಗಳನ್ನು ಮುಗಿಸಿದ್ದೇನೆ. ಆ ಶಿಷ್ಯನ ಅಭ್ಯಾಸವನ್ನು ಮುಗಿಸಲು ಇನ್ನು ಮಿಕ್ಕಿರುವುದು ಒಂದೇ ಒಂದು ಅಭ್ಯಾಸ, ಅದು ಕಡೆಯ ಅಭ್ಯಾಸ. ಅದನ್ನು ಮುಗಿಸಲು ನನಗೆ ಅಪ್ಪಣೆ ಕೊಡಿ. ನಾನು ಏನು ಮಾಡಬೇಕು ಕೊನೆಯದಾಗಿ ಎಂದು ಆ ಗುರುವನ್ನು ಕೇಳುತ್ತಾನೆ. ಗುರುಗಳು ಅವನು ನೋಡಿ, ನಿನ್ನ ಕಡೆಯ ಅಭ್ಯಾಸ ಏನಂದರೆ, ರಾಜನ ಬಳಿ ನೀನು ಹೋಗಬೇಕು. ಸಾಧಾರಣವಾಗಿ ರಾಜನು ಬೆಳಿಗ್ಗೆ ಎದ್ದ ತಕ್ಷಣ ಅವನು ತನ್ನ ತೋಟಕ್ಕೆ ಬರುತ್ತಾನೆ. ನೀನು ಆ ತೋಟದಲ್ಲಿ ಅವನನ್ನು ಭೇಟಿಯಾಗಬೇಕು. ಆಗ ನೀನು ಭೇಟಿಯಾಗುವಾಗ ನೀನು ಏನು ಕೇಳ್ತೀಯೋ ಎಲ್ಲವನ್ನೂ ರಾಜನು ಕೊಡ್ತಾನೆ. ಏನೇ ಕೇಳು ರಾಜನು ನೀನು ಕೊಡ್ತಾನೆ. ಅದಕ್ಕೋಸ್ಕರ ನೀನು ತೋಟದಲ್ಲೇ ಭೇಟಿಯಾಗಬೇಕು ಎಂದು ಅವನಿಗೆ ಅಪ್ಪಣೆ ನೀಡಿದ. ಇದು ಕೊನೆಯ ಅಭ್ಯಾಸ. ಆದುದರಿಂದ ಬೆಳಿಗ್ಗೆ 3 ಗಂಟೆಗೆ ಅವನು ತೋಟಕ್ಕೆ ಹೋದ. ತೋಟಕ್ಕೆ ಹೋಗಿ ರಾಜನಿಗಾಗಿ ಕಾಯುತ್ತಾನೆ. ರಾಜನು ಬಂದ ತಕ್ಷಣ ಆ ಶಿಷ್ಯನನ್ನು ನೋಡಿ, ಏನು ಬೇಕು ನಿನಗೆ ಕೇಳು, ಏನು ಕೇಳಿದ್ರು ನಾನು ಕೊಡ್ತೇನೆ. ಆಗ ಅವನಿಗೆ ಒಂಥರ ಆಶ್ಚರ್ಯ, ಏನು ಕೇಳೋದು? 100 ಚಿನ್ನದ ನಾಣ್ಯ ಕೇಳಲ್ಲ, 1000 ಕೇಳಲ್ಲ, ಏನು ಕೇಳಲಿ? ತಬ್ಬಿಬ್ಬಾಗಿದ್ದಾನೆ. ಯಾವ ರೀತಿ ಅವನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಗೊತ್ತಾಗ್ತಾ ಇಲ್ಲ. ಆಗ ಆ ಶಿಷ್ಯನು ರಾಜನನ್ನು ನೋಡಿ, ಏನು ಬೇಕಾದರೂ ಅಂದರೆ ಏನು ಅರ್ಥ? ಏನು ಬೇಕಾದರೂ ಅಂದರೆ ಬಂಗ್ಲೆಗಳಾಗ್ಬೋದು, ನಾಣ್ಯಗಳಾಗ್ಬೋದು, ಯಾಕೆ ನನ್ನ ರಾಜ್ಯವೇ ಆಗ್ಬೋದು, ಏನು ಕೇಳಿದ್ರು ಕೊಡ್ತೀನಿ. ಆದರೆ ಈ ಶಿಷ್ಯನಿಗೆ ಒಂದು ನಿರ್ಧಾರ ಮಾಡಲು ಸಾಧ್ಯವಾಗಲಿಲ್ಲ. ಗೊಂದಲದಲ್ಲಿದ್ದ. ರಾಜ ಅವನನ್ನು ನೋಡಿ, ಭಯಪಡಬೇಡ, ನೀನು ಯೋಚನೆ ಮಾಡು, ನಾನು ಅಷ್ಟರಲ್ಲಿ ಒಂದು ವಾಕ್ ಹೋಗಿ ಬರ್ತೇನೆ ಎಂದು ಹೇಳಿ ರಾಜ ಹೊರಟು ಹೋದ. ಸ್ವಲ್ಪ ಹೊತ್ತು ಆದಮೇಲೆ ರಾಜ ಪುನಃ ಬಂದಾಗ ಶಿಷ್ಯನು ಅಲ್ಲೇ ನಿಂತಿದ್ದ. ಈಗ ಕೇಳು, ಏನು ಬೇಕು ನಿನಗೆ? ಶಿಷ್ಯನು ತಕ್ಷಣವಾಗಿ, ನಿಮ್ಮ ಇಡೀ ರಾಜ್ಯವನ್ನೇ ನನಗೆ ಕೊಡಬೇಕು.
ನಿಮ್ಮ ಇಡೀ ರಾಜ್ಯವನ್ನೇ ನನಗೆ ದಯಪಾಲಿಸಬೇಕು. ಇದನ್ನು ಕೇಳಿದ ರಾಜನು ಕಣ್ಣೀರಾಕಿ ಅವನ ಕಾಲಿಗೆ ಬೀಳುತ್ತಾನೆ. ಕಾಲಿಗೆ ಬಿದ್ದು, ತುಂಬ ಧನ್ಯವಾದಗಳು, ದಯವಿಟ್ಟು ತೆಗೆದುಕೋ. 30 ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ, ಯಾರು ಬಂದು ನನ್ನನ್ನು ಬಿಡುಗಡೆ ಮಾಡ್ತಾರೆ, ಯಾರು ನನ್ನನ್ನು ಬಂದು ಈ ಒಂದು ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡ್ತಾರೆ ಎಂದು ಕಾಯ್ತಾ ಇದ್ದೆ. ನೀನು ಬಂದಿದ್ಯಾ, ತೆಗೆದುಕೋ, ಇದೆಲ್ಲ ಸಂಪೂರ್ಣವಾಗಿ ನಿನ್ನದೇ ಎಂದು ಅವನ ಕಾಲಿಗೆ ಬೀಳುತ್ತಾನೆ. ಇದನ್ನು ನೋಡಿದ ಶಿಷ್ಯನಿಗೆ ಆಶ್ಚರ್ಯ. ತಕ್ಷಣ ಅವನ ಯೋಚನೆ ಬಂದದ್ದು, ಇವನೇ ಬೇಡ ಅನ್ನುವಾಗ ಇದರಲ್ಲಿ ಏನಿದೆ, ಮಸಲತ್ತಿದೆ, ಬಹಳ ಒಂದು ರೀತಿಯ ಡೇಂಜರ್ ಇರಬಹುದು, ನನ್ನ ನಿರ್ಧಾರ ತಪ್ಪಾಗಿರಬಹುದು ಎಂದು ಹೇಳಿ ತಕ್ಷಣ ರಾಜನ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸಿ, ನನಗೇನೂ ಬೇಡ, ನನ್ನನ್ನು ಬಿಟ್ಟರೆ ಸಾಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗುರುಗಳ ಬಳಿ ಬಂದು ಎಲ್ಲ ವಿಷಯಗಳನ್ನು ತಿಳಿಸಿ ಅವರ ಕಾಲಿಗೆ ಬಿದ್ದು ಈ ರೀತಿ ಎಲ್ಲ ಆಯಿತು ಎಂದು ಹೇಳುವಾಗ ಆ ಗುರು ಹೇಳ್ತಾನೆ, ಹೋಗು, ನಿನ್ನ ಕೊನೆಯ ಅಧ್ಯಾಯವನ್ನು ನೀನು ಮುಗಿಸಿದ್ದೀಯಾ, ಕೊನೆಯ ಪಾಠವನ್ನು ನೀನು ಕಲಿತಿದ್ದೀಯಾ, ಹೋಗು, ನಿನ್ನ ಶಿಷ್ಯನಾಗುವ ಆ ಎಲ್ಲ ಅಭ್ಯಾಸಗಳನ್ನು ನೀನು ಮುಗಿಸಿದ್ದೀಯಾ, ಧೈರ್ಯವಾಗಿ ಹೋಗು ಎಂದು ಹೇಳಿ ಅವರನ್ನು ಆಶೀರ್ವಾದ ಮಾಡಿ ಕಳಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಶಿಷ್ಯರಾಗುವುದು ಎಂದರೆ ಏನು? ಇಂದಿನ ಶುಭ ಸಂದೇಶದಲ್ಲಿ 2 ವ್ಯಕ್ತಿಗಳಿದ್ದಾರೆ. ಮೊದಲನೆಯ ವ್ಯಕ್ತಿ ಯೇಸು ಕ್ರಿಸ್ತರ ಬಳಿ ಬರುತ್ತಾನೆ. ಸ್ವಾಮಿ, ನಾನು ನಿಮ್ಮ ಶಿಷ್ಯನಾಗಬೇಕು. ಅವನೊಬ್ಬ ಧರ್ಮಶಾಸ್ತ್ರಿ, ಬಹುಶಃ ಅವನಲ್ಲಿ ಹಣವಿದೆ. ಧರ್ಮಶಾಸ್ತ್ರಿ ಎನ್ನುವಾಗ ಅವನು ಸಾಧಾರಣವಾದ ಮನುಷ್ಯ, ಆಸ್ತಿ ಇದೆ, ಅಂತಸ್ತಿದೆ, ಸಮಾಜದಲ್ಲಿ ಒಂದು ಸ್ಥಾನ ಇತ್ತು. ಆ ವ್ಯಕ್ತಿ ಬಂದು ಯೇಸು ಕ್ರಿಸ್ತರ ಬಳಿ ಬಂದು, ನಾನು ನಿಮ್ಮ ಶಿಷ್ಯರಾಗಬೇಕು. ಆಗ ಯೇಸು ಕ್ರಿಸ್ತರು ಆಡೋ ಒಂದೇ ಒಂದು ಮಾತು, ನನಗೇ ನೆಲೆ ಇಲ್ಲ, ಪಕ್ಷಿಗಳಿಗೆ ಗೂಡುಂಟು, ಪ್ರಾಣಿಗಳಿಗೂ ಒಂದು ಗುಹೆಗಳಿವೆ, ಆದರೆ ನನಗೆ ಏನೂ ಇಲ್ಲ, ತಲೆ ಇಡಲು ನನಗೆ ಸ್ಥಳ ಇಲ್ಲ, ನನ್ನದು ಅಂತ ಏನೂ ಇಲ್ಲ. ಯಾಕೆಂದರೆ ನಾನು ಬಳಸುತ್ತಿರುವುದೆಲ್ಲ ಬೇರೆಯವ್ರದ್ದು. ಬಹುಶಃ ಮನೆ ಇರ್ಬೋದು, ಬಹುಶಃ ಬೋಟ್ ಇರ್ಬೋದು, ದೋಣಿ ಇರ್ಬೋದು, ಬೇರೆ ಏನೇ ಇರ್ಬೋದು, ಎಲ್ಲವೂ ಯಾವುದು ನಂದಲ್ಲ. ನಾನು ಬೇರೆಯವರ ಮೇಲೆ ಅವಲಂಬಿತರಾಗಿದ್ದೇನೆ. ಹೀಗಿರುವಾಗ ನೀನು ನನ್ನ ಶಿಷ್ಯನಾಗಿರಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಹಾಕುತ್ತಾರೆ. ಬಹುಶಃ ಆ ವ್ಯಕ್ತಿ ಏನು ತಿಳ್ಕೊಂಡಿದ್ದ ಎಂದರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ತನಗೆ ಒಂದು ಘನತೆ ಸಿಗುತ್ತೆ, ಒಂದು ಗೌರವ ಸಿಗುತ್ತೆ, ಒಂದು ಮರ್ಯಾದೆ ಸಿಗುತ್ತೆ ಎಂಬ ಆಸೆ. ಜನರು ನನ್ನನ್ನು ಪ್ರಶಂಸಿಸುತ್ತಾರೆ, ಜನರು ನನ್ನನ್ನು ನೋಡುತ್ತಾರೆ ಎಂಬ ಆಸೆ. ಆದರೆ ಯೇಸು ಕ್ರಿಸ್ತರು ಅವನ ಆಸೆಗೆ ತಣ್ಣೀರೆರಚಿ ಅವನನ್ನು ತಣ್ಣಗೆ ಮಾಡುತ್ತಾರೆ. ಯಾಕೆಂದರೆ ಬಹುಶಃ ಅವನ ಯೋಜನೆಗಳೇ ಬೇರೆದಾಗಿತ್ತು. ಇನ್ನು ಎರಡನೆಯ ವ್ಯಕ್ತಿ, ಯೇಸು ಕ್ರಿಸ್ತರು ಅವನನ್ನು ಕರೆಯುತ್ತಾರೆ, ಬಾ ನನ್ನ ಶಿಷ್ಯನಾಗಲು. ಆದರೆ ಅವನೇನು ಹೇಳ್ತಾನೆ, ನನ್ನ ತಂದೆಯ ಉತ್ತರಾಕ್ರಿಯೆಗಳನ್ನು ಮಾಡಿದ ಮೇಲೆ ನಾನು ಬರ್ತೇನೆ. ಆದರೆ ಈ ಶುಭ ಸಂದೇಶ ಹೇಳುವ ಪ್ರಕಾರ ಆ ಒಂದು ಸನ್ನಿವೇಶದಲ್ಲಿ ಅಥವಾ ಆ ಒಂದು ಸಮಯಕ್ಕೆ ಅವನ ತಂದೆ ಸತ್ತಿರಲಿಲ್ಲ. ಬದಲಾಗಿ ಅದೆಲ್ಲವನ್ನೂ ಮುಗಿದ ಮೇಲೆ ಆಮೇಲೆ ನೋಡೋಣ, ನಾನು ನಿಮ್ಮ ಶಿಷ್ಯರಾಗ್ತೀನಿ ಅಂತ. 2 ಮುಖ್ಯ ಅಂಶಗಳು. ಒಬ್ಬ ಬರ್ತಾ ಇದ್ದ ನಾನು ಆಗಬೇಕು ಅಂತ, ಆದರೆ ಅವನ ಉದ್ದೇಶ ಏನು? ಇಲ್ಲಿ ಯೇಸು ಕ್ರಿಸ್ತರೇ ಅವನನ್ನು ಕರೀತಿದ್ದಾರೆ ಬಾ ಎಂದು, ಆದರೆ ಇವನ ಉದ್ದೇಶವೇನು? 2ರಲ್ಲಿಯೂ ಒಂದಲ್ಲ ಒಂದು ರೀತಿಯ ಕೊರತೆಗಳಿವೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಹೇಳ್ತಾರೆ, ಸತ್ತವರು ತಮ್ಮನ್ನು ಸಮಾಧಿ ಮಾಡ್ಕೊಳ್ತಾರೆ, ನೀನು ಅದೆಲ್ಲ ಬಿಡು, ಬಂದು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಬೋಧನೆ ಮಾಡು. ಯಾಕೆಂದರೆ ಬಹುಶಃ ಯೇಸು ಕ್ರಿಸ್ತರು ಅವನಲ್ಲಿ ಏನೋ ಒಂದು ವಿಶೇಷತೆಯನ್ನು ನೋಡಿದ್ದಾರೆ. ಇವನು ಸ್ವರ್ಗ ಸಾಮ್ರಾಜ್ಯಕ್ಕೆ ಬೇಕಾಗಬಹುದು, ಇವನು ಸ್ವರ್ಗ ಸಾಮ್ರಾಜ್ಯವನ್ನು ಸಾರಲು ಒಂದು ಯೋಗ್ಯನಾಗಬಹುದು. ಯಾಕೆಂದರೆ ಈಗಾಗಲೇ ಅವನು 72 ಮಂದಿಗಳಲ್ಲಿ ಒಬ್ಬನಾಗಿದ್ದ, ಅವನಿಗಾಗಲೇ ಒಂದು ರೀತಿ ಎಕ್ಸ್ಪೀರಿಯನ್ಸ್ ಇದೆ, ಈಗಾಗಲೇ ಅವನಿಗೆ ಎಲ್ಲ ಬೋಧನೆ ಮಾಡುವ ಅನುಭವ ಇದೆ, ಇವನು ಸರಿ ಆಗ್ಬೋದು ಎಂದು ಕರೆಯುವಾಗ ಅದರಲ್ಲಿ ಅವನ ಕೊರತೆ ಏನೆಂದರೆ ತಂದೆ ತಾಯಿಗಳು, ಅದು ಅವನ ಕೊರತೆಯಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಿಜವಾದ ಯೇಸು ಕ್ರಿಸ್ತರ ಅನುಯಾಯಿಗಳೇ, ಯೇಸು ಕ್ರಿಸ್ತರ ಶಿಷ್ಯರುಗಳೇ ಎಂಬುದನ್ನು ಪ್ರಶ್ನಿಸಬೇಕು. ನಾವು ನಿಜವಾಗಿ ಯೇಸು ಕ್ರಿಸ್ತರ ಅನುಯಾಯಿಗಳಾದರೆ ಯಾವ ರೀತಿಯಲ್ಲಿ ಅದನ್ನು ನಾವು ಪ್ರಕಟಿಸಬಹುದು, ಯಾವ ರೀತಿಯಲ್ಲಿ ಅದನ್ನು ಪ್ರಕಟಿಸುತ್ತಿದ್ದೇವೆ ಎಂಬುದನ್ನು ಪ್ರಶ್ನಿಸಬೇಕು. ಮೊದಲನೆಯದಾಗಿ, ನಾವು ನಿಜವಾಗಿ ಯೇಸು ಕ್ರಿಸ್ತರ ಶಿಷ್ಯರಾದರೆ ಪ್ರೀತಿಯನ್ನು ಪ್ರಕಟಿಸಬೇಕು, ಪ್ರೀತಿಯನ್ನು ಹಂಚಬೇಕು. ಯಾಕಂದರೆ ಯೇಸು ಕ್ರಿಸ್ತರೇ ಸ್ವತಃ ಹೇಳಿದ್ದಾರೆ, ಜನರು ನಿಮ್ಮ ಪ್ರೀತಿಯನ್ನು ನೋಡಿ,
ನೀವು ತೋರಿಸುವಂತಹ ಪ್ರೀತಿಯನ್ನು ಜನರು ನೋಡಿ ಇವನು ನಿಜವಾದ ಯೇಸು ಕ್ರಿಸ್ತರ ಅನುಯಾಯಿ ಎನ್ನಬೇಕು. ಆ ರೀತಿ ನಿಮ್ಮ ಜೀವನ ಇರಬೇಕು. ಆಗ ಮಾತ್ರ ನಾವು ಶಿಷ್ಯರಾಗಿರಲು ಸಾಧ್ಯ. ಇದು ಎಷ್ಟೋ ಜನರು ಎಲ್ಲರ ಸೇವೆ ಮಾಡ್ತಾರೆ. ಹಲವಾರು ಜನರು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಮಾಡುತ್ತಾರೆ. ಕೆಲವರು ನಿಜವಾಗಿ ಯೇಸು ಕ್ರಿಸ್ತರಿಗೆ ಮಹಿಮೆ ಸಲ್ಲಲಿ, ಅವರ ಘನತೆ ಎಲ್ಲೆಡೆ ಹರಡಲಿ, ಅವರ ಸಾಮ್ರಾಜ್ಯ ಎಲ್ಲೆಡೆ ಹರಡಲಿ ಎಂಬುದಾಗಿ ಮಾಡುತ್ತಾರೆ. ಆದರೆ ನಿಜವಾದ ಶಿಷ್ಯರಾಗಬೇಕಾದರೆ ಮೊದಲು ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಯಾವ ಭೇದ ಭಾವವನ್ನು ತೋರದೆ ಎಲ್ಲರನ್ನೂ ಪ್ರೀತಿಸಿ ಆ ದೇವರು ತೋರಿಸಿದಂಥ ಅದೇ ಪ್ರೀತಿಯನ್ನು ನಾವು ವ್ಯಕ್ತಪಡಿಸಬೇಕು. ಯಾಕಂದರೆ ದೇವರು ಲೋಕವನ್ನು ಎಷ್ಟು ಪ್ರೀತಿಸಿದನೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ನಮಗೆ ದಾರಿ ಎರೆದರು. ಆಗಿರುವಾಗ ಯೇಸು ಕ್ರಿಸ್ತರು ನಮ್ಮನ್ನು ಎಷ್ಟು ಪ್ರೀತಿಸಿದರು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ನಾವು ಅವರ ಶಿಷ್ಯರಾದವರು ಯಾವ ರೀತಿಯಲ್ಲಿ ಆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು? ನನ್ನದೇ ಆದ ರೀತಿಯಲ್ಲಿ ಸೇವೆ ಮಾಡುವುದರ ಮೂಲಕ, ನಿಸ್ವಾರ್ಥ ಸೇವೆ ಮಾಡುವುದರ ಮೂಲಕ, ನಿಸ್ವಾರ್ಥಿಯಾಗಿ ಬಾಳುವುದರ ಮೂಲಕ ಆ ಯೇಸು ಕ್ರಿಸ್ತರ ಪ್ರೀತಿಯನ್ನು ನಾವು ಪ್ರಕಟಿಸಬಹುದು. ಆಗ ನಾವು ಶಿಷ್ಯರಾಗಿರಲು ಸಾಧ್ಯ. ಎರಡನೆಯದಾಗಿ ಪರಿತ್ಯಾಗವನ್ನು ಮಾಡಬೇಕು. ಯೇಸು ಕ್ರಿಸ್ತರು ಶಿಷ್ಯರನ್ನೆಲ್ಲ ಕರೆದಾಗ ಅವರು ಆಡಿದಂಥ ಮಾತು, ನೀವು ನನ್ನ ಶಿಷ್ಯರಾಗಬೇಕಾದರೆ ನಿಮ್ಮನ್ನೇ ನೀವು ಪರಿತ್ಯಜಿಸಬೇಕು. ನಿಮ್ಮನ್ನೇ ನೀವು ಪರಿತ್ಯಜಿಸಿದಾಗ ಮಾತ್ರ ನೀವು ನಮ್ಮ ಶಿಷ್ಯರಾಗಿರಲು ಸಾಧ್ಯ. ಎರಡನೆಯದಾಗಿ ನಿಮ್ಮ ದಿನನಿತ್ಯದ ಶಿಲುಬೆಯನ್ನು ನೀವು ಹೊತ್ತಾಗ ಮಾತ್ರ ನನ್ನ ಶಿಷ್ಯರಾಗಿರಲು ಸಾಧ್ಯ. ಆಗಿರುವಾಗ ಪರಿತ್ಯಜಿಸಬೇಕು. ಸಾಧಾರಣವಾಗಿ ಮನುಷ್ಯನಿಗೆ ಆಸೆ ಇದೆ. ಎಷ್ಟೆಲ್ಲ ಆಸೆ ಇದ್ದರೆ ಒಂದಿದ್ರೆ ಸಾಲದು, ಅದು 2 ಆಗಬೇಕು, 2 4 ಆಗಬೇಕು, 4 8 ಆಗಬೇಕು. ಈ ರೀತಿಯ ಆಸೆ ಆಕಾಂಕ್ಷೆಗಳಿವೆ. ಆದರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯನಕ್ಕಾಗಿ ನಾನು ಏನು ತ್ಯಾಗ ಪರಿತ್ಯಜಿಸುತ್ತಿದ್ದೇನೆ? ಏನು ನನಗೆ ಅವಶ್ಯಕತೆ? ಅದರ ತಕ್ಕಂತೆ ನಾನು ಜೀವಿಸಲು ಪ್ರಯತ್ನಿಸಬೇಕು. ಯಾವುದು ನನಗೆ ಅವಶ್ಯಕತೆ ಇಲ್ಲವೋ ಅದನ್ನು ತ್ಯಜಿಸಿ ಅದರ ಮುಖಾಂತರ ಇನ್ನೊಬ್ಬರಿಗೆ ಸಹಾಯ ಆಗಬಹುದು, ಇನ್ನೊಬ್ಬರಿಗೆ ಅದು ನೀಡುವುದರ ಮೂಲಕ ಅವನ ಜೀವನ ಉದ್ಧಾರ ಆಗಬಹುದು ಅಥವಾ ಅವನ ಜೀವನ ಬೆಳೆಯಬಹುದು ಎಂದು ಅದನ್ನು ನೀಡುವಾಗ ಅಲ್ಲಿ ಅದೇ ನಿಜವಾದ ಪರಿತ್ಯಾಗ. ನನ್ನನ್ನೇ ನಾನು, ನನ್ನ ಆಸೆಗಳನ್ನು, ನಾನು ನನ್ನದೆಂಬ ಸ್ವಾರ್ಥಗಳನ್ನು ಪರಿತ್ಯಜಿಸಿದಾಗ ಅಲ್ಲಿ ನಾನು ನಿಜವಾದ ಯೇಸು ಕ್ರಿಸ್ತರ ಶಿಷ್ಯನಾಗಿ ಬಾಳುತ್ತೇನೆ. ಇನ್ನು ಮೂರನೆಯದಾಗಿ ದೇವರು ನೀಡಿದಂತಹ ಬೋಧನೆಗಳು, ದೇವರು ತೋರಿಸಿರುವಂತಹ ಹಾದಿಯಲ್ಲಿ ನಾವು ನಡೆಯುವಾಗ ಯಾವ ರೀತಿಯಲ್ಲಿ ಒಂದು ದ್ರಾಕ್ಷಾ ಬಳ್ಳಿಯ ಒಂದು ಯೇಸು ಕ್ರಿಸ್ತರು ಒಂದು ಸಾಮತೆಯ ರೀತಿಗೆ ಹೇಳ್ತಾರೆ, ಆ ಮರದಲ್ಲಿ ಬಳ್ಳಿಗಳೆಲ್ಲ ಬೆಳೆದು ಆ ಮರಕ್ಕೆ ಒಂದಾಗಿರುತ್ತದೋ ಅವರ ಬೋಧನೆ ಮುಖಾಂತರ ನಾವು ಅವರಲ್ಲಿ ಒಂದಾಗಿ ಜೀವಿಸಲು ಪ್ರಯತ್ನಿಸಬೇಕು. ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನೇ ಅಳವಡಿಸಿ, ನಮ್ಮ ಜೀವನವನ್ನು ಅಳವಡಿಸಿ ಪ್ರತಿಯೊಂದು ಹೆಜ್ಜೆಯನ್ನು, ಪ್ರತಿಯೊಂದು ಹಾದಿಯನ್ನು ಆ ದೇವರ ವಾಕ್ಯದೆಡೆಗೆ ನಡೆದುಕೊಳ್ಳುತ್ತಾ ಅದರಂತೆ ನಡೆದುಕೊಳ್ಳುತ್ತಾ ಇರುವಾಗ ಅಲ್ಲಿ ನಾನು ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ ಬಾಳುತ್ತೇನೆ. ನಾವು ಯೇಸು ಕ್ರಿಸ್ತರ ಅನುಯಾಯಿಗಳು ಹೆಸರಿಗೆ ಮಾತ್ರವಲ್ಲ, ಖಂಡಿತವಾಗಿ ಹೆಸರಿಗೆ ಮಾತ್ರವಲ್ಲ, ನಾವು ಮಾಡುವಂಥ ಕಾರ್ಯಗಳು, ನಾವು ಆಡುವಂಥ ಮಾತುಗಳು, ನಮ್ಮ ದಿನನಿತ್ಯದ ಜೀವನ ನಮ್ಮ ಕ್ರೈಸ್ತ ಧರ್ಮವನ್ನು ಎತ್ತಿ ಹಿಡಿಯಬೇಕು. ಕೇವಲ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿರಬಾರ್ದು. ಭಾನುವಾರ ಬಲಿ ಪೂಜೆಗೆ ಹೋಗಬೇಕು, ನಾನು ಹೋಗ್ತೇನೆ. ತಪಸ್ಸು ಕಾಲದಲ್ಲಿ, ಕ್ರಿಸ್ಮಸ್ ಕಾಲದಲ್ಲಿ ಆಚರಣೆ ಮಾಡಬೇಕು, ನಾನು ಮಾಡ್ತಾ ಇದ್ದೇನೆ. ಅದು ಕೇವಲ ಬಾಹಿಕ ಆಚರಣೆಗೆ ನಾವು ಕ್ರೈಸ್ತ ಧರ್ಮವನ್ನು ಸೀಮಿತವಾಗಿಡಬಾರ್ದು. ನನ್ನ ಪ್ರತಿದಿನ ನಾನೊಬ್ಬ ಕ್ರೈಸ್ತ, ಯೇಸು ಕ್ರಿಸ್ತರ ಅನುಯಾಯಿಗಳು, ಆ ಯೇಸು ಕ್ರಿಸ್ತರ ಬೋಧನೆಯನ್ನು ಚಾಚು ತಪ್ಪದೆ ನನ್ನ ಜೀವನದಲ್ಲಿ ಪಾಲಿಸುತ್ತೇನೆ ಎಂಬುದನ್ನು ನನ್ನ ಕಾರ್ಯದಲ್ಲಿಯೂ, ನನ್ನ ನಡತೆಯಲ್ಲಿಯೂ, ನನ್ನ ನುಡಿಯಲ್ಲಿಯೂ, ನನ್ನ ಜೀವನದಲ್ಲಿಯೂ ನಾನು ವ್ಯಕ್ತಪಡಿಸಬೇಕು. ಆಗ ಮಾತ್ರ ನಾನು ಯೇಸು ಕ್ರಿಸ್ತರ ಅನುಯಾಯಿ. ಹೆಸರಿಗೆ ಮಾತ್ರವಲ್ಲ. ನಾವೆಲ್ಲರೂ ಹೆಸರುಗಳನ್ನ ಇಟ್ಕೊಳ್ತೇವೆ, ಬಹುಶಃ ಹಲವಾರು ಹೆಸರುಗಳು, ಸಂತರುಗಳ ಹೆಸರುಗಳು ಹೇಳ್ತೇವೆ. ಆದರೆ ಆ ಸಂತರ ಜೀವನವನ್ನು ನಾನು ಅವಲೋಕಿಸಿ ಅದರಂತೆ ಬಾಳಲು ಪ್ರಯತ್ನಿಸುತ್ತೇನೆಯಾ? ಹಲವಾರು ಜನರು ಜೋಸೆಫ್ ಅಂತ ಇಟ್ಕೊಳ್ತೇವೆ. ಆ ಜೋಸೆಫನ್ನು, ಆ ಸಂತ ಜೋಸೆಫರ ಜೀವನ ನನ್ನದಾಗಿದೆಯಾ? ಅದನ್ನು ನಾನು ಪ್ರಶ್ನಿಸಬೇಕು. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾದರೆ ಸಾಲದು, ಬದಲಾಗಿ ನನ್ನ ನಡೆ, ನನ್ನ ನುಡಿ, ನನ್ನ ಇಡೀ ಜೀವನ ಕ್ರೈಸ್ತ ಧರ್ಮವನ್ನು ಎತ್ತಿ ಹಿಡಿಯಬೇಕು. ಆಗ ಮಾತ್ರ ನಾವು ನಿಜವಾದ ಅನುಯಾಯಿಗಳಾಗಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ,
ನಮಗೆ ಬೇಕಾದಾಗ ದೇವಾಲಯಕ್ಕೆ ಬಂದು 2 ಕ್ಯಾನ್ಗಳನ್ನು ಅಣಿಸಿ ದೇವರ ಮುಂದೆ ನಿಂತು, ಸ್ವಾಮಿ ನನಗೆ ಈ ರೀತಿ ಇದೆ, ಆ ರೀತಿ ಇದೆ, ನನ್ನ ಬೇಡಿಕೆಗಳಿವೆ, ನನಗೆ ನನ್ನ ಕೋರಿಕೆಗಳನ್ನು ನೆರವೇರಿಸಿ ಕೊಡಿರಿ ಎನ್ನುವುದು ಕ್ರೈಸ್ತ ಧರ್ಮವಲ್ಲ. ಅದು ಒಂದು ಭಾಗ ಅಷ್ಟೇ. ಆದರೆ ಆ ಕೋರಿಕೆಗಳು ನೆರವೇರಿದಾಗ ಅದರ ಮುಖಾಂತರ ಇನ್ನೊಬ್ಬರಿಗೆ ನಾನು ಹೋಗಿ ಸಹಾಯ ಮಾಡುವಾಗ ಅಲ್ಲಿದೆ ನನ್ನ ಕ್ರೈಸ್ತ ಧರ್ಮ, ಅಲ್ಲಿದೆ ಕ್ರೈಸ್ತ ಬೋಧನೆಯನ್ನು ನಾನು ನಿಜವಾಗಿ ಎತ್ತಿ ಹಿಡಿಯುವುದು ಮಾತ್ರವಲ್ಲ, ಅದು ಜೀವನದಲ್ಲಿ ವ್ಯಕ್ತಪಡಿಸುತ್ತಿದ್ದೇನೆ. ಅದೇ ನಿಜವಾದ ಕ್ರೈಸ್ತೀಯ ಧರ್ಮ. ಪ್ರಿಯ ಸಹೋದರ ಸಹೋದರಿಯರಿ, ಬಲಿಪೂಜೆಯಲ್ಲಿ ಪ್ರಾರ್ಥಿಸುವಾಗ ಈ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರಿಗೂ ಕರೆ ನೀಡಿದ್ದಾರೆ. ಯೇಸು ಕ್ರಿಸ್ತರ ಶಿಷ್ಯರುಗಳಾಗಿ ಬಾಳಲು, ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ ಬಾಳಲು ನಮಗೆ ಕರೆ ನೀಡಿದ್ದಾರೆ. ಬಾ ನನ್ನನ್ನು ಹಿಂಬಾಲಿಸು ಎಂಬ ಪವಿತ್ರವಾದ ಕರೆಯನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಅವ್ರನ್ನ ಹಿಂಬಾಲಿಸಬೇಕು. ಹೆಸರಿಗೆ ಮಾತ್ರವಲ್ಲ, ನನ್ನ ಕೆಲಸಗಳಲ್ಲಿ, ನನ್ನ ಕಾರ್ಯಗಳಲ್ಲಿ, ನನ್ನ ಜೀವನದಲ್ಲಿ ನಾನು ನಿಜವಾದ ಯೇಸು ಕ್ರಿಸ್ತರ ಅನುಯಾಯಿಗಳು ತೋರ್ಪಡಿಸಲು ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿ, ಪವಿತ್ರಾತ್ಮರ ಶಕ್ತಿಗಾಗಿ ಈ ಬಲಿಪೂಜೆಯಲ್ಲಿ ವಿಶ್ವಾಸದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸೋಣ. ಆಮೇನ್. ಕಾಣಿಕೆ ತಂದೆ, ಸ್ನೇಹ ಭಾವದಿ ನಿಂದೆ, ಪ್ರೀತಿಯ ಕಾಣಿಕೆ ಸ್ವೀಕರಿಸೋ ಪ್ರಭು. ತ್ಯಾಗ ಪ್ರೀತಿಯ ತಂದೆ, ನೋವು ನಲಿವುಗಳ ತಂದೆ, ಮಾರ್ಪಡಿಸು ಈ ಕಾಣಿಕೆ. ನನ್ನದೇನಿದೆ ಎಲ್ಲ ನಿನದೇ ಪ್ರಭು, ಈ ಕೊಡುಗೆಯು ನಿನ್ನ ವರದಾನವು. ಸ್ತಬ್ಧಗೊಂಡಿದೆ ಮನಗಳು ಪ್ರಭು ನೀನಿಲ್ಲದೆ, ಸೋತು ಸೊರಗಿದೆ ಜೀವಗಳು ಆಸರೆ ಇಲ್ಲದೆ. ಸ್ತಬ್ಧಗೊಂಡಿದೆ ಮನಗಳು ಪ್ರಭು ನೀನಿಲ್ಲದೆ, ಸೋತು ಸೊರಗಿದೆ ಜೀವಗಳು ಆಸರೆ ಇಲ್ಲದೆ. ಚೇತನವು ಜೀವನವು ಎಲ್ಲವೂ ನೀನೇ, ಸಿರಿತನವು ಒಡೆತನವು ಎಲ್ಲವೂ ನಿನ್ನದೇ. ನನ್ನದೇನಿದೆ ಎಲ್ಲ ನಿನ್ನದೇ ಪ್ರಭು, ಈ ಕೊಡುಗೆಯು ನಿನ್ನ ವರದಾನವು. ನನ್ನದೇನಿದೆ ಎಲ್ಲ ನಿನ್ನದೇ ಪ್ರಭು, ಈ ಕೊಡುಗೆಯು ನಿನ್ನ ವರದಾನವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಇರೇನಿಯಸ್ ಅವರ ಸ್ವರ್ಗೀಯ ಜಯಂತಿಯಂದು ನಾವು ಸಂತೋಷದಿಂದ ಅರ್ಪಿಸುವ ಬಲಿಯು ನಿಮಗೆ ಮಹಿಮೆ ತರಲಿ. ಅಂತೆಯೇ ನಾವು ಧರ್ಮಸಭೆಯ ವಿಶ್ವಾಸವನ್ನು ಅಖಂಡವಾಗಿಯೂ ಅದರ ಐಕ್ಯತೆಯನ್ನು ಸುಭದ್ರವಾಗಿಯೂ ಕಾಪಾಡುವಂತೆ ಸತ್ಯದ ಮೇಲಿನ ಪ್ರೀತಿಯನ್ನು ನಮ್ಮಲ್ಲಿ ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.
ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ನಿಮ್ಮ ಸಂತರನ್ನು ಸ್ತುತಿಸುವಾಗ ನಿಮಗೆ ಮಹಿಮೆ ಸಲ್ಲುತ್ತದೆ. ಅವರ ಯಾತನೆಗಳೇ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ. ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟದಲ್ಲಿ ಜಯವೂ ನಿಮ್ಮದೇ. ಆದುದರಿಂದ ಈ ಅಪರಗಳು ಎಲ್ಲ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ನವಗೀತೆಯೊಂದನ್ನು ಹಾಡುತ್ತದೆ. ದೂತಗಣಗಳೊಂದಿಗೆ ನಾವು ನಿಮ್ಮನ್ನು ಹೊಗಳುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಪ್ರಭು ಸೇನಾಧೀಶ್ವರ ದೇವರು. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಪ್ರಭು ಸೇನಾಧೀಶ್ವರ ದೇವರು. ಉನ್ನತರು ಮಹೋನ್ನತರು ಪರಿಪಾಲಕರು. ಉನ್ನತರು ಮಹೋನ್ನತರು ಪರಿಪಾಲಕರು. ತುಂಬಿದೆ ಶೋಭೆ ಎಲ್ಲೆಲ್ಲೂ ಜಗದಿ, ನಿನ್ನದೇ ಕೀರ್ತಿ ಎಲ್ಲರ ಮನದಿ. ಪ್ರಭುವಿನ ನಾಮದಿ ಬರುವರವರು ಧನ್ಯರು ನಮ್ಮ ಯೇಸು ಪ್ರಭುವು. ಉನ್ನತರು ಮಹೋನ್ನತರು ಪರಿಪಾಲಕರು. ಉನ್ನತರು ಮಹೋನ್ನತರು ಪರಿಪಾಲಕರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ.
ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ಉದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಐರೇನಿಯಸರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಬಾ ನನ್ನನ್ನು ಹಿಂಬಾಲಿಸು ಎಂದು ಯೇಸು ಕೊಟ್ಟಿರುವ ಕರೆಯನ್ನು ಯೋಗ್ಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡೆಸಲು ಬೇಕಾದ ಎಲ್ಲ ಅವರ ಪ್ರಸಾದಗಳಿಗಾಗಿ ಅವರೇ ಕಲಿಸಿರುವ ಪ್ರಾರ್ಥನೆ ಮೂಲಕ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ಕರ್ತ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ
ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಸಂತ ಜೋಸೆಫರ ಪ್ರಾರ್ಥನೆ. ನಮೋ ವಿಮೋಚಕರ ಪೋಷಕರೇ, ಪೂಜ್ಯ ಕನ್ಯಾ ಮರಿಯಮ್ಮನವರ ಪತಿಯೇ, ದೇವರು ತಮ್ಮ ಏಕೈಕ ಪುತ್ರರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದರು. ನಿಮ್ಮಲ್ಲೇ ಮರಿಯಮ್ಮನವರು ತಮ್ಮ ನಂಬಿಕೆಯನ್ನಿರಿಸಿದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಷ್ಯರಾದರು. ಪೂಜ್ಯ ಜೋಸೆಫರೇ, ನಮಗೂ ಸಹ ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಕೃಪೆ, ಕರುಣೆ ಹಾಗೂ ಧೈರ್ಯವನ್ನು ಗಳಿಸಿಕೊಡಿರಿ ಮತ್ತು ಎಲ್ಲ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ಈ ಪವಿತ್ರ ರಹಸ್ಯಗಳ ಮೂಲಕ ದಯೆಯಿಂದ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಈ ವಿಶ್ವಾಸದಲ್ಲಿ ಮರಣ ಪರ್ಯಂತರ ಕಾಪಾಡಿದ ಧರ್ಮಾಧ್ಯಕ್ಷ ಸಂತ ಐರೇನಿಯಸ್ ಅವರಿಗೆ ಮಹಿಮೆ ತಂದು ಕೊಟ್ಟ ಹಾಗೆ ಆ ವಿಶ್ವಾಸವನ್ನು ನಿಜವಾಗಿ ನಿವೇದಿಸುವ ನಮಗೂ ನೀತಿವಂತರೆಂದು ತೀರ್ಪನ್ನು ಅದು ತಂದು ಕೊಡುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸರ್ವ
ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಪ್ರೀತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೇಮ ತುಂಬಿ ಹರಿವ ದೇವ ಮಾತೆಯೇ, ಕ್ರಿಸ್ತನನ್ನೇ ಜಗಕ್ಕೆ ನೀಡಿದ ತ್ಯಾಗಮೂರ್ತಿಯೇ, ಅಮ್ಮ 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 ಅಮ್ಮ. ಜಗವೆಲ್ಲ ഇരുಳಲ್ಲಿ ನಿಂತಿರಲು ಜ್ಯೋತಿಗೆ ಅಣತೆಯ ನೀ ನೀಡಿದೆ. ಜಗವೆಲ್ಲ ഇരുಳಲ್ಲಿ ನಿಂತಿರಲು ಜ್ಯೋತಿಗೆ ಅಣತೆಯ ನೀ ನೀಡಿದೆ. ಜನತೆಗೆ ಮಾರ್ಗವ ನೀ ತೋರಿದೆ, ಬೆಳಕಲಿ ಸಾಗಲು ನೀ ಹೇಳಿದೆ. ಜನತೆಗೆ ಮಾರ್ಗವ ನೀ ತೋರಿದೆ, ಬೆಳಕಲಿ ಸಾಗಲು ನೀ ಹೇಳಿದೆ. ನಮ್ಮ ಬಾಳಿಗೆ ಮುಕ್ತಿಯ ನೀ ನೀಡಿದೆ. ಅಮ್ಮ 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 ಅಮ್ಮ. ಪುತ್ರರೊಡಗೂಡಿ ಹರಸಿಂಹನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.